ಸ್ನೇಹಿತರೆ ನಮಸ್ಕಾರ, ನಿಮ್ಮೆಲ್ಲರಿಗೂ ಕಚ್ಚಗುಳಿಗೆ ಸ್ವಾಗತ. ಇದು ಕಚ್ಚಗುಳಿ ನಗುವಿನ ಹಾವಳಿ. ಸತ್ಯ ಅನ್ನೋದು ಒಂದು ನಗ್ನ, ಆ ನಗ್ನನ ನಿಮ್ಮ ಮುಂದೆ ಬಿಚ್ಚಿಡೋದಕ್ಕೆ ನಾವು ಇಡ್ತಾ ಇದ್ದೀವಿ ಲಗ್ನ. ಇವತ್ತು ನೀವೆಲ್ಲ ಕಮೆಂಟಲ್ಲಿ ತಿಳಿಸಿದಂಥ ಒಬ್ಬ ಪಾತ್ರಧಾರಿ ನಾನು ನಿಮ್ಮ ಮುಂದೆ ಕರ್ಕೊಂಬರ್ತಾ ಇದ್ದೀನಿ. ಈ ಥರ ವ್ಯಕ್ತಿ ಎಲ್ಲೂ ಇಲ್ಲ, ಈ ಥರ ಬರೀ ನಮ್ಮ ಕಲ್ಪನಾ ಲೋಕದಲ್ಲಿರುವಂಥ ಪಾತ್ರ ಮಾತ್ರ. ಇವರು ಆರಕ್ಷಕ, ನಾಗರಿಕರ ರಕ್ಷಕ. ಆ ರಕ್ಷಕನ ಹತ್ರ ಶ್ರೀಸಾಮಾನ್ಯರ ಪ್ರಶ್ನೆಗಳೇನಿದೆ ಅದನ್ನೆಲ್ಲ ಹೊತ್ಕೊಂಡು ಬಂದಿದ್ದೀರಿ. ಬನ್ನಿ ಅವ್ರನ್ನೇ ಕೇಳೋಣ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಕಚ್ಚಗುಳಿಗೆ ಸ್ವಾಗತ, ಸುಸ್ವಾಗತ. ಹಲೋ, ಇದು ಹೊಟ್ಟೆ ಹೊರ್ಕೊಳ್ಳೋರಿಗೆ ಅಲ್ಲ, ಸಂತೋಷಪಟ್ಟು ನಗೋರಿಗೆ ಮಾತ್ರ. ಎಸ್, ನಮ್ಮ ಜೊತೆಗಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ದಯಾನಂದ್. ಹಲೋ ಮಿಸ್ಟರ್ ದಯಾನಂದ್, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಹೌ ಆರ್ ಯು? ಚೆನ್ನಾಗಿದೆ. ಕ್ಯಾಪ್ ಎಲ್ಲ ಕೂತಿರ್ಬೇಕಾ? ನಾವು ಯಾವತ್ತೋ ಕ್ಯಾಪ್ ತೆಗೆದಾಯ್ತು. ನಮ್ಮ ತಲೆ ಮೇಲೆ ಇರೋ ಕಿರೀಟ ಡಿಪಾರ್ಟ್ಮೆಂಟ್ಗೆ ಬಂದಾಗಲೇ ತೆಗೆದ್ಬಿಟ್ವಿ. ಅಂದ್ರೆ ಜನದ ಮೇಲೆ ಕ್ಯಾಪ್ ಹಾಕ್ತಿರೋ ಅಥವಾ ಕ್ಯಾಪ್ ಇಲ್ಲ, ಅದೇನು ಅಂದ್ರೆ ಕ್ಯಾಪ್ ಹಾಕೊಂಡಿರೋದು ಯೂನಿಫಾರ್ಮ್ ಮೇಲೆ ಅಷ್ಟೇ. ಓಕೆ. ಬಟ್ ನಮ್ಮ ಕ್ಯಾಪ್ ಪೊಲಿಟಿಷಿಯನ್ಸ್ ಆಲ್ರೆಡಿ ಕಿತ್ಬಿಟ್ಟಿದ್ದಾರೆ. ಶ್ರೀಸಾಮಾನ್ಯರ ಕ್ವಶನ್ಸ್ನ ಒಬ್ಬ ಆರಕ್ಷಕರಿಗೆ ಏನು ಕೇಳಬೇಕು ಅದನ್ನು ಕೇಳ್ತೀನಿ. ಹೋಪ್ ಯು ಆನ್ಸರ್ ಪ್ರಾಪರ್ಲಿ ಸರ್. ನಾವು ಯಾವತ್ತೂ ಪ್ರಾಪರ್ಲಿನೇ ಇದ್ದೀವ್ರಿ. ಯಾರು ಸರಿಯಾಗಿ ಇಲ್ಲ ಅವ್ರನ್ನ ಕರ್ಕೊಂಬಂದು ಸರಿ ಮಾಡೋದಷ್ಟೇ ಕೆಲಸ. ನಿಮ್ಮ ಕೆಲಸ, ನಿಮ್ಮ ವೃತ್ತಿನ, ನಿಮ್ಮ ಪ್ರೊಫೆಷನ್ನ ನೀವು ಹೇಗೆ ಡಿಫೈನ್ ಮಾಡ್ತೀರಾ? ನೀವು ಸಿನಿಮಾ ನೋಡಿದ್ರಲ್ಲ ಸಾಯಿ ಕುಮಾರ್, ಅವ್ರು ಹೇಳೋ ಡೈಲಾಗ್ ಎಲ್ಲ ಅಲ್ಲ, ಅದೇನಿದು ಸಿನಿಮಾದಲ್ಲಿ. ಆಮೇಲೆ ಅವ್ರು ಪೊಲೀಸ್ ಅಂತ ಏನೇನು ಹೇಳೋರೆ ಅದೆಲ್ಲ ಅಲ್ಲ. ನಮ್ಮ ಪೊಲೀಸ್ ಅನ್ನೋದಕ್ಕೆ ಡಿಪಾರ್ಟ್ಮೆಂಟಲ್ಲಿ ಬೇರೆನೇ ಇದೆ. ಪೊಲೀಸ್ ಅನ್ನೋದು ಕಟು ಸತ್ಯ ಬೇರೆ ಇದೆ. ಅದನ್ನ ಇಂಟರ್ವ್ಯೂಲಿ ಹೆಂಗೆ ಹೇಳೋದು ಬಿಡೋದು ನಮ್ಗೆ ಗೊತ್ತಿಲ್ಲ. ಏನು ಕಟು ಸತ್ಯ ಅಂದರೆ ರಾತ್ರಿ ನಮಗೆ ನಿದ್ರೆ ಬರಲ್ಲ. ಏಕೆ? ಬೆಳಗ್ಗೆಯಿಂದ ಹೊಡೆದಿರ್ತೀವಲ್ಲ, ಯಾವನ್ ಬಂದು ವಾಪಸ್ ಉಲ್ಟಾ ಹೊಡಿತಾನ ಅನ್ನೋ ಭಯ ಇರ್ತೀನಿ. ಮನುಷ್ಯ ಅಲ್ವನ್ರಿ, ಭಯ ಇದ್ದ ಇರ್ತದೆ. ನಿಮಗೂ ಭಯ ಇರುತ್ತೆ? ಅಯ್ಯೋ, ನನಗಿರ್ಲಿ ಮಾತೆತ್ರಿ ಹೆಂಡತಿ ಮಕ್ಳು ಭಯ ಬೇರೆ. ಯಾವ್ಯಾವನ್ ಹೊಡೆದಿಲ್ಲಿ ಬಂದ್ಬಿಟ್ಟಿರ, ಆಮೇಲೆ ರಾತ್ರಿ ಬಂದವರು ಗಾಜ್ ತೊಗೊಂಡು ಮನೆ ಹೊಡೆದಾಕ್ತಾರೆ. ಅದೇನೇನೋ ಇದೆ, ಹೇಳೋಕ್ಕಾಗಲ್ಲ. ಅದೆಲ್ಲ ಹುಡುಗರು ಸ್ಕೂಲಿಂದ ಬರೋವರೆಗೂ ನಮ್ದು ಡವ ಡವ ಅಂತಿರ್ತದೆ. ಅದ್ರ ಮೇಲೆ ನಿಮ್ಮ ಸಾಯಿ ಕುಮಾರ್ ತೋರಿಸ್ತಾರಲ್ಲ, ತೋರಿಸ್ತೀವಂತೆ. ಒಳಗಡೆ ನಾವು ಮನುಷ್ಯರೇ, ನಮಗೂ ಅಲ್ಲಾಡ್ತಿರ್ತದಲ್ಲ. ದಯಾನಂದ್ ಅವರೇ, ಇವತ್ತು ನ್ಯಾಯವನ್ನ ರಕ್ಷಿಸೋದು ಎಷ್ಟು ದೊಡ್ಡ ಜವಾಬ್ದಾರಿ? ಸಿನಿಮಾಲ್ ಕೇಳ್ದಂಗೆ ಕೇಳ್ಬಿಟ್ರಿ ನೀವು. ನ್ಯಾಯನ ರಕ್ಷಿಸೋದು ನಾವೇನ್ರಿ? ಹೌದಲ್ವಾ? ನ್ಯಾಯದ ಒಂದು ಮುಖ ಅಲ್ವಾ ನೀವು? ಮೇಲ್ ನೋಡ್ಕೊಳ್ಳೋ ಮೇಸ್ತ್ರಿ ಅಷ್ಟೇ. ಜನ ನ್ಯಾಯ ಉಳಿಸ್ಕೋಬೇಕು. ನಾವೇನಾದ್ರೂ ಯಾರಿಗಾರು ಅದು ಮಾಡು ಇದು ಮಾಡು ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದು ಅವನೇನಾದ್ರು ಹೇಳಿದ್ರೆ ನಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನಾವೇನು ಉಳಿಸ್ಕೊಳ್ಳೋದು? ನಮ್ಮ ಕೆಲಸ ಉಳಿಸ್ಕೊಳ್ಳೋದೇ ದೊಡ್ಡ ಕಷ್ಟ ಆಗಿದೆ. ಜನಗಳನ್ನ ಉಳಿಸ್ಕೋಬೇಕು. ರೌಡೀಸನ್ನ ಎದುರಾಕೊಳ್ಳೋಂಗಿಲ್ಲ. ಕುಡುಕರನ್ನ ನಾವು ಎದುರಾಕೊಂಡ್ರೆ ಅವ್ರಿಗೆ ಅರ್ಥ ಆಗಲ್ಲ. ಇನ್ನು ಹೆಣ್ಮಕ್ಳನ್ನ ಮುಟ್ಟೋಂಗಿಲ್ಲ. ಚಿಕ್ಕ ಮಕ್ಳ ವಿಷಯಕ್ಕೆ ಹೋಗಂಗಿಲ್ಲ. ಅವ್ರು ಗಾಂಜಾ ಹೊಡಿತಿದ್ರು ನೋಡ್ಕೊಂಡು ಸುಮ್ಮನಿರ್ಬೇಕು. ಚೈಲ್ಡ್ ಅಬ್ಯೂಸ್ ಅಂತಾರೆ. ಇನ್ನು ಹೆಣ್ಮಕ್ಳನ್ನೇನಾದರೂ ತಪ್ಪು ಮಾಡಿದ್ರೆ ಅವ್ರು ರಾತ್ರಿ ಕುಡ್ಕೊಂಬಂದು ನಮ್ಮ ಮೈ ಮೇಲೆ ಬಿದ್ದು ಬೈತಾರೆ. ಆವಾಗಲೂ ಮುಖ ನೋಡ್ಕೊಂಡು ಸುಮ್ಮನಿರ್ಬೇಕು. ಯಾಕೆಂದರೆ ಈ ಕ್ಯಾಮ್ರಾ ಬೇರೆ ಆನ್ ಇರ್ತವೆ. ನಿಮ್ದು ಅದ್ಯಾವುದು ಇರ್ತವಲ್ಲ ಎಲ್ಲರದೂ. ಸೋಷಿಯಲ್ ಮೀಡಿಯಾ ಎಲ್ಲರ ಕೈಯಲ್ಲೂ ಕ್ಯಾಮ್ರಾ ಹಿಡ್ಕೊಂಡಿರ್ತಾರೆ. ನಾವು ಹೊಡಿಯೋಂಗಿಲ್ಲ, ಬಿಡೋಂಗಿಲ್ಲ. ಅದೆಲ್ಲ ಆಫ್ ಮಾಡಿಸ್ಮೇಲೆ ನಮ್ಮ ಆಟ ತೋರಿಸ್ತೀವಿ. ಅದು ಬೇರೆ ವಿಷಯ. ಇರಲಿ, ನಮ್ಗೆ ಗೊತ್ತು ಎಲ್ಲಿ ತೋರಿಸ್ಬೇಕು ಅಂತ. ಏನು ರಾತ್ರಿ ಕುಡಿದ್ಬಿಟ್ಟು ಹೆಣ್ಮಕ್ಳು ಕಿತ್ತಾವ, ಆಯ್ತು ಮತ್ತೆ ಏನು ಸುಮ್ಮನೆ. ಆಮೇಲೆ ಎಲ್ಲಿ ಮಾಂಜ ತೆಗಿಬೇಕೋ ತೆಗಿತೀವಿ ಬಿಡಿ. ಆಮೇಲೆ ಅವ್ರ ಅಪ್ಪ ಅಮ್ಮ ಎಲ್ಲ ಹೊಡ್ಬಿಡ್ತಾರೆ. ಅದು ಬೇರೆ ವಿಷಯ. ಈ ಥರ ಕಾನೂನು ಕಾಪಾಡೋದು ನಮಗೆ ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ಹೇಳ್ಬೇಕು ಅಂದರೆ ಈ ರಾಜಕೀಯದವ್ರು ಬೊಂಬೆ ಆಗ್ಬಿಟ್ಟಿದ್ದೀವಿ ನಾವು. ಅವ್ರು ಹೇಳ್ದಂಗೆ ಹಿಂಗೆ ತಿರುಗಿಸ್ಕೋಬೇಕು ನಾವು. ಯಾಕೆ ಅಂದರೆ ಟ್ರಾನ್ಸ್ಫರ್ ಭಯ. ಆಯಿತು ಕಣೆ ಟ್ರಾನ್ಸ್ಫರ್ ಹೋಗು ಅಂದರೆ ಇದು ಯಾಕೆ ಇವನು ಕಟ್ಕೋಬೇಕು ಅಂತ ಅವ್ರು ಅನ್ಕೋತಾರೆ. ನಿಮ್ಮನ್ನು ಕಟ್ಕೊಂಡಿದ್ದೆ ದೊಡ್ಡ ತಪ್ಪಾಯಿತು ಅಂತ ದಿವ್ಸಕ್ಕೆ ಹತ್ಸತಿ ಅಂತ. ನಾನು ಯಾವತ್ತೂ ನಾನು ಡಿಪಾರ್ಟ್ಮೆಂಟ್ಗೆ ಬಂದಿದ್ದು ತಪ್ಪು ಅಂತ ಅನ್ಸ್ಕೊಳ್ಳಿ. ಸಾಯಂಕಾಲ ಅಂತೂ ನನಗೆ ಅನ್ಕೊಳಕ್ಕಾಗೋದೇ ಇಲ್ಲ. ಏನಕ್ಕೆ? ಸಾಯಂಕಾಲ ಬರುವಾಗ ತಗೊಂಬರ್ತೀವಲ್ಲ. ಅಲ್ಲ ರೀ, ಕಾನ್ಫಿಡೆನ್ಸ್ ತಗೊಂಡ್ಬರ್ತೀವಿ. ನೀವೇನೇನು ಅನ್ಕೊಂಡ್ರೆ ನನಗೆ ಗೊತ್ತಿಲ್ಲ ಸ್ವಾಮಿ. ಕಾನ್ಫಿಡೆನ್ಸ್ ತಗೊಂಡ್ಬರ್ತೀವಿ. ಜನ ಮರ್ಯಾದೆ ಕೊಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಆಮೇಲೆ ಯಾವ ಪ್ರೊಫೆಷನ್ ಹೇಳಿ ದಿವ್ಸಕ್ಕೆ 10 ಸತಿ ನಮಸ್ಕಾರ ಮಾಡ್ತಾರೆ ಮಹಾರಾಜರಿಗೆ ಬಿಟ್ಟರೆ? ನಮ್ದೊಂದೇ ಪ್ರೊಫೆಷನ್ ರೀ. ಏನು ಕೇಳಿದ್ರು ಎಸ್ ಸರ್, ಎಸ್ ಸರ್. ಮನೇಲಿ ಬೈಕತ್ತಾನು ಒಳಗಡೆ ಅವನು, ಏನು ಅವಾಗ ಕರಿತಾನೆ ಇವನು ಎಸ್ ಸರ್ ಅಂತ. ಏನು ಮಾಡೋಕ್ಕಾಗಲ್ಲ, ನಾವು ಹಂಗೆ. ಆಮೇಲೆ ನಾವು ಎಸ್ ಸರ್, ಎಸ್ ಸರ್. ನಮ್ಗೆ ರಾತ್ರಿನೂ ಅಷ್ಟೇ ಸೊಳ್ಳೆ ಕಡಿದ್ರು ಎಸ್ ಸರ್ ಅನ್ನಂಗೆ ಆಗ್ಬಿಟ್ಟು. ಅದು ಸೊಳ್ಳೆ ಬಂದು ಅಂದರೆ ಎಸ್ ಸರ್, ಓಕೆ ಸರ್, ರೆಡಿ ಸರ್.
ಅಂದರೆ ಇವಾಗ ಕಷ್ಟ ಇದೆ ಅಂತ ಹೇಳಿದ್ರಿ, ನಿಮ್ಮದು ಡಬಲ್ ಆ್ಯಕ್ಟಿಂಗ್ ದಯಾನಂದ್ ಅವರೇ. ಅಂದರೆ ನ್ಯಾಯನ ರಕ್ಷಣೆ ಮಾಡ್ತೀರಾ, ಅದನ್ನು ಪಾಲನೆ ಮಾಡ್ತೀರಾ, ಇಲ್ಲ ಅದನ್ನು ಭಕ್ಷಣೆ ಮಾಡ್ತೀರಾ? ರಕ್ಷಕರೋ, ಭಕ್ಷಕರೋ, ನಾಯಕರೋ, ಸೇವಕರೋ? ನಮ್ಮನ್ನು ಕೇಳ್ತಿರಲ್ಲ, ಮುಖ್ಯಮಂತ್ರಿ ಯಾರು ಸಿಕ್ಕಿದ್ರೆ, ಮಂತ್ರಿಗಳು ಯಾರು ಸಿಕ್ಕಿದ್ರೆ ಕೇಳ್ರಿ. ಬರೀ ನಮ್ಮನ್ನೇ ಹಿಡ್ಕೊತಿರಲ್ಲ, ಎಲ್ಲ ಅವರೂ ಬಂದು ನಮ್ಮನ್ನೇ ರುಬ್ತಾರೆ. ನೀವು ರುಬ್ತೀರಾ, ಪೇಪರ್ನವರು ರುಬ್ತಾರೆ, ಮನೆಯಲ್ಲಿ ಹೋದ್ರೆ ಹೆಂಡತಿನೂ ರುಬ್ತಾರೆ, ಸೋಷಿಯಲ್ ಮೀಡಿಯಾಲೂ ರುಬ್ತಾರೆ. ಇದೆಲ್ಲ ಆದಮೇಲೆ ಜನ ಏನು ಸಾರ್ ಮರ್ಡರ್ ಆದಮೇಲೆ ಲಾಸ್ಟಲ್ಲಿ ಬರ್ತೀರಾ ನೀವು ಅಂತ ಅವರು ಅಂತಾರೆ. ನಾವು ಯಾರನ್ನಂತ ನೋಡೋದು? ನೀವು ಹೇಳ್ಬೋದು, ಸಾರ್ ಕೊಡ್ತೀರಾ, ತಗೋತೀರಾ, ಎಲ್ಲೆಲ್ಲೋ ಏನೋ ತಗೋತೀರಾ. ನೋಡ್ರಿ, ನಾನು ತಗೋತೀನಿ ಅಂತ ನಾನು ಹೇಳಲ್ಲ. ಆಮೇಲೆ ಬೆಳಿಗ್ಗೆ ಅದನ್ನ ಬೇರೆ ಪೇಪರ್ಲ್ಲ ಕೊಟ್ಟಿರ್ತೀವಿ. ಏನು ನಾವು ಹೇಳೋಕ್ಕಾಯ್ತದ? ಅರ್ಥ ಮಾಡ್ಕೊಬೋದು. ಕೊಟ್ಟ ಮೇಲೆ ವಾಪಸ್ ತಗೋಬೇಕಾ? ಸೊ ಹಾಕಿರೋ ಬಂಡವಾಳ ತೆಗಿಬೇಕು, ಹಾಕಿರೋ ಬಂಡವಾಳ ತೆಗಿಲೇಬೇಕು. ನೀವೇನಾದರೂ ಹೆಚ್ಚು ಕಮ್ಮಿ ಮಾಡಿದ್ರಿ ಭಾಳ ಹುಷಾರಾಗಿರ್ಬೇಕು. ಯಾರ್ದಾರು ಒಂದು ಗಾಡಿ ಹಿಡ್ಕೊಂಡ್ರಿ, ಏನ್ರಿ ಎಲ್ಲ ಗಾಡಿ ಚೆಕ್ ಮಾಡೋಕ್ಕಾಗಲ್ವಾ? ಆಗಲ್ಲ ಸ್ವಾಮಿ, ಗಾಡಿ ನೋಡಿ ಚೆಕ್ ಮಾಡಬೇಕು. ಅಂಬಾಸಡರು, ಮಾರುತಿ ಕಾರು, ಓಕೆ, ಫಿಯೇಟ್ ಅದೆಲ್ಲ ಇಲ್ಲ ಬಿಡಿ. ಈಗ ಈ ಕಾರೆಲ್ಲ ಚೆಕ್ ಮಾಡ್ಬೋದು, ಮಾರುತಿಗೆ ಇರುತ್ತೆ ಅಲ್ಲ. ನೀವು ಅದು ಆಡಿ ಕಾರ್ ಬಂತು, ಬೆನ್ಸ್ ಬಂತು ಅಂದರೆ ಚೆಕ್ ಮಾಡೋಂಗಿಲ್ಲ. ಏಕೆ? ಅದು 90% ಆಮೇಲೆ ಫೋನೇ ಹೋಗೋದು, ನಮ್ಮ ಹತ್ರ ಕೆಲಸ ಹೋಗೋದು. ಅದಕ್ಕೆ ಅವ್ರು ಬಂದ ತಕ್ಷಣ ನೋಡ್ಬಿಟ್ಟು ಕಳ್ಸು ಅಂತ ಕಳಿಸ್ಬಿಡೋದು. ಕರಿ ಗ್ಲಾಸ್ ಹಾಕಿರ್ತಾರೆ, ಆದರೂ ಇಳಿಸಂಗೆ ಹೇಳಲ್ಲ. ಆದರೂ ನಿಮ್ಮ ಟ್ರಾಫಿಕ್ ಪೊಲೀಸ್ನವ್ರು ಗ್ರೇಟು ಸರ್. ಈಗ ಆ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಯಾರ್ಯಾರು ಬಾಯಿ ಹತ್ರ ಇಡ್ತೀರಾ ಸರ್ ಮಿಷಿನನ್ನು? ಹೆಂಗೆ ಗೊತ್ತಾ, ಅವ್ರ ಮನೆಗೆ ಹೋದ್ರೆ ಬಿಡಿ ಹೇಳಂಗೂ ಇಲ್ಲ. ಅದು ಮನೆಯಲ್ಲೂ ಸಂತೋಷವಾಗಿರಂಗಿಲ್ಲ. ಏಕೆ? ಹೆಂಡತಿ ಹತ್ರ ಆದರೂ ಬಾಯಿ ಮುಸ್ ನೋಡ್ತಾರೆ. ಹ್ಯಾಬಿಟ್ ಆಗ್ಬಿಟ್ಟಿದ್ರಿ, ಯಾರು ಸಿಕ್ಕಿದ್ರು ಬಾಯಿ ಮುಸೋದು. ಪಾಪ ಏನು ಮಾಡ್ತೀರಾ? ಅದಕ್ಕೆ ನೀವು ಹೇಳ್ತಾರೆ ಪೊಲೀಸ್ನವ್ರು ಹಿಡಿತಾರೆ ಅಂತ. ನೀವು ಒಂದು ಕೇಳ್ತೀನಿ ನಿಮಗೆ, ನಾವು ಪೊಲೀಸ್ನವ್ರು ಹಿಡಿತೀವಲ್ಲ, ನಿಜವಾಗ್ಲೂ ಹಿಡಿಬೇಕಾರೆ ಎಲ್ಲಿ ಹಿಡಿಬೇಕು ಗೊತ್ತಾ ನಿಮಗೆ? ಗೊತ್ತಿಲ್ಲ. ಬಾರ್ಗೆ ಹೋಗ್ತಾರಲ್ಲ, ಅವ್ರು ಬಾಗ್ಲಲ್ಲಿ ನಿಂತ್ಕೋಬೇಕು. ನಿಂತ್ಬಿಟ್ಟು, ಯಾಕಪ್ಪ ಎಲ್ಲೋ ಐತ್ಯಾ, ಗಾಡಿ ತಂದಿದ್ಯಾ, ನೀವು ಒಬ್ಬನೇ ಬಂದಿದ್ಯಾ, ಇದೇನು ಕುಡ್ಕೊಂಡು ಹೋಯ್ತೀಯ, ನೀನು ನಡಿ ವಾಪಸ್ಸು ಅಂತ. ಬಾರ್ನೊಂದು ಬಿಡ್ತಾನ ನನಗೆ? ಬೇಡ ಬಿಡಿ. ಸಾವಿರಾರು ಜನನ ಕರ್ಕೊಂಡು ಹೋಗ್ತದಲ್ಲ ಟ್ರೈನ್ ಡ್ರೈವರ್, ಒಬ್ಬ ಟ್ರೈನ್ ಡ್ರೈವರ್ನ ಟ್ರೈನ್ ಡ್ರೈವರ್ ಹಿಡಿದಿದ್ದೀವ? ಆಗಲ್ಲ. ಇದೆಲ್ಲ ಬಿಡಿ, ಟ್ರೈನ್ನಲ್ಲಿ ಏನೂ ಸಿಗಲ್ಲ ಅನ್ಬೋದು ನೀವು. ಏರೋಪ್ಲೇನಲ್ಲಿ ಒಳಗಡೆನೇ ಇರ್ತದೆ. ಅವ್ನು ಹಾಕೊಂಡು ಮಲಿಕೊಂಬಿಟ್ಟು ಎಲ್ಲೋ ಮಂಗಳೂರಿನಲ್ಲಿ ಹೋಗ್ಬಿಟ್ಟು ನೆಲ ಕೂತ್ಬಿಟ್ರೆ ಏನು ಮಾಡ್ತೀರಾ? 1000 ಜನ ಸತ್ತೋಯ್ತಾರೆ. ದೊಡ್ಡದೆಲ್ಲ ನೋಡಲ್ಲ ನಾವು. ಬರೀ ಈ 2 ವೀಲರಲ್ಲಿ ಯಾರು ಹೇಳ್ತಾರೆ, ಅವ್ರು ಬಾಯಿ ಮುಸೋದು. ಆಮೇಲೆ ಹೆಂಗೆ ಗಾಚಾರ ನೋಡ್ರಿ ನಮ್ಮದು. ಬಾರ್ ಮುಂದೆ ಹಿಡಿಯಂಗಿಲ್ವಾ? ಬಾರ್ ಹತ್ರ ಇರೋ ಟರ್ನಿಂಗ್ನಲ್ಲಿ ಔಸ್ ಇಟ್ಕೊಂಡು ನಿಂತ್ಕೋಬೇಕು. ಹಚಕ್ಕಂತ ಹೋಗಿ ಹಿಡಿಬೇಕು. ಏನೋ ಕಂಡು ಹಿಡಿದ್ಬಿಟ್ಟಂಗೆ ಹಿಡಿದ್ಬಿಟ್ಟು ಅವನ ಹತ್ರ ಬಾಯ್ ತೆಗಿ ಎಂಬಬೇಕು. ಅವ್ನು ಯಾವತ್ತಿಂದ ಅಲ್ಲೂ ಜವನೋ ಇಲ್ವೋ, ಅವ್ನ ವಾಸನೆ ನೋಡ್ಬಿಟ್ಟು ನಮ್ಮ ಬಾಯಿಗೆ ನಮ್ಗೆ ಊಟದ ರುಚಿನೇ ಹೋಗ್ಬಿಟ್ಟಿದೆ. ಸೊ ಹಾಗಾದ್ರೆ ನಿಮ್ಮದು ಡಬಲ್ ಆ್ಯಕ್ಟಿಂಗ್ ಅಲ್ಲ? ನಮ್ಮದು ಓನ್ಲಿ ಸಿಂಗಲ್ ಆ್ಯಕ್ಟಿಂಗು. ಆದರೆ ಮನೆಗೆ ಬಂದಾಗ ಮಾತ್ರ ನಾವು ಡಬಲ್ ಆ್ಯಕ್ಟಿಂಗ್. ಪೊಲೀಸ್ ಸ್ಟೇಷನಲ್ಲಿ ಹಿಡಿದಾಗ ಒಂಥರ ಇರ್ತೀವಿ, ಅದು ಆ್ಯಕ್ಟಿಂಗ್ ಅನ್ಬೇಡಿ, ಬದುಕು ಅಂತ ಅದೇ ಹೇಳಿ. ಬಟ್ ನಡಿಯ ಒಳಗೆ ಬಟ್ ಅನ್ಬೇಕು. ಫೋನ್ ಬಂದ ತಕ್ಷಣ ಆಯಿತು ಸರ್ ಬಿಡ್ತೀನಿ ಅನ್ಬೇಕು. ಆಮೇಲೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಫುಲ್ ಹಿಂಗೆ ಅಂತ ಬರ್ತೀವಿ ಸರ್ಕಾರಿ ಗಾಡೀಲಿ. ಮನೆಗೆ ಬಂದ ತಕ್ಷಣ ತರಕಾರಿ ತರಲಿಲ್ವಾ ಅಂತ ನಾಯಿ ಮರಿಯಾಗ್ಬಿಡ್ತೀವಿ. ಏನು ಮಾಡೋಕ್ಕಾಯ್ತದೆ? ಅಲ್ಲೂ ರೋಪ್ ತೋರ್ಸೋಕ್ಕಾಯ್ತದ? ರೋಪ್ ತಾಗಿರುತ್ತೆ, 3 ಮಕ್ಕಳೇ ಇರ್ತಿರ್ಲಿಲ್ಲ ನನಗೆ. ಸಹಜವಾಗಿರುವ ಒಂದು ಪರಿಸ್ಥಿತಿ ಸರ್, ಜಾಲಿಯಾಗಿ ಇರುವಂಥ ಒಂದು ಮೂಡು. ಅಲ್ಲೂ ಕೂಡ ನಿಮ್ಮ ಈ ಕಾಕಿ ಬಟ್ಟೆ ಹಾಕಿದ ಮೇಲೆ ನಿಮ್ಮ ಮುಖದಲ್ಲಿ ಆ ಕೋಪ, ಆ ಗತ್ತು, ಗಾಂಭೀರ್ಯ ಇವೆಲ್ಲ ಇರುತ್ತಲ್ಲ, ಬಾಡಿ ಲ್ಯಾಂಗ್ವೇಜೇ ಒಂಥರ ಏನಮ್ಮ ಹಿಂಗಿರುತ್ತಲ್ಲ, ಯಾಕೆ ಸರ್? ಅದು ಹಂಗೆ ಇರಬೇಕು. ಏನಕ್ಕೆ? ಇಲ್ಲ ಅಂದರೆ ಜನ ಹೊಡೆದ್ಬಿಡ್ತಾರೆ, ಬೈದ್ಬಿಡ್ತಾರೆ. ಜನ ಏನು ಅಂದರೆ ಎದುರ್ಕೊಳ್ಳೋದೇ ನಮ್ಮ ಗೆಟಪ್ಗೆ, ನಮ್ಮ ಡ್ರೆಸ್ಗೆ. ಇನ್ನು ಒಳಗಡೆ ಇರೋರ್ನ ಯಾರು ಎದುರ್ತಾರೆ? ಸುಮ್ಮನೆ ನಾವು ನಿಂತ್ಕೊಂಡು ಅದು ಅಷ್ಟೇ ರೀ ಗಟ್ಟಿ ಇರೋದು. ಇನ್ನೇನು ಒಳಗೆ ಹಾಕಾದ್ರೆ ವಾಪಸ್ ಬಂದ್ಬಿಡ್ತಾರೆ. ಅದು ಆಗಲ್ಲ, ಬರೀ ಮೇಲೆ ತೋರಿಸ್ಕೊತಾ ಇರಬೇಕು ಅಂತ, ಅವಾಗಲೇ ಮೀಟ್ರ್ ಬರೋದು. ಬಟ್ ಸಹಜವಾಗಿರೋ ಪರಿಸ್ಥಿತಿಲೂ ಹಂಗೆ ಇರ್ತಿರಲ್ಲ. ಅದೇನು ಮಾಡೋಕ್ಕಾಗಲ್ಲ, ಪ್ರಾಕ್ಟೀಸ್ ಆಗ್ಬಿಟ್ಟಿರ್ತದೆ. ನಾವು ಹೆಂಗೆ ಅಂದರೆ ಬರ್ತಡೇಗೆ ಹೋದ್ರೂ ಆಯ್ತು ಅವ್ನಿಗೇನೋ ಕೊಡೋ, ಕೇಕ್ ಕಟ್ ಮಾಡಿಸು. ಆಮೇಲೆ ಮಕ್ಕಳು ಹುಟ್ಟಿದಾಗ ಅದೆಲ್ಲ ನೀವೆಲ್ಲ ಹೆಂಗೆ ಮಾತಾಡ್ಸಿದ ಮಗುನ ಅಲ್ಲಿ ಚಿನ್ನ ಬಂಗಾರ ಹೇಗಿದೆಯಾ ಮಗನೇ, ಅಯ್ಯೋ ಮುದ್ದು, ನಾವು ಏರೋಪ್ಲೇನ್ ಎತ್ಬಿಡ್ತೀನಿ. ಈಗ ಜಾಸ್ತಿ ಮಾತಾಡಿದ್ರಿ ಕೈ ಉಲ್ಟಾ ಬೀಳ್ಬೇಡ, ನಿನಗೆ ಹಂಗೆ ಹಗ್ಗ ಹಾಕ್ಬಿಟ್ಟು ಎರ್ತಿದ್ವಿ ಏರೋಪ್ಲೇನ್, ಲಾಕಪ್ ಹಾಕ್ಬಿಟ್ಟಿದ್ವಿ. ಬರೀ ಹೇಳಿ ರೂಢಿ ಆಗ್ಬಿಟ್ಟೈತ್ರಿ. ಅದು ಗತ್ತು ಗಾಂಭೀರ್ಯನೇ ಒಂದು ಉಳ್ಕೊಂಡಿರೋದು ನಮ್ಮ ಹತ್ರ. ಇನ್ನು ಕಾನೂನು ನಮ್ಮ ಹತ್ರ ಉಳ್ಕೊಂಡಿಲ್ಲ, ಎಲ್ಲ ರಾಜಕೀಯದವ್ರ ಕೈಗೆ ಹೋಗ್ಬಿಟ್ಟಿದ್ವಿ. ಬರೀ ಗತ್ತು ಗಾಂಭೀರ್ಯ ಉಳ್ಕೊಂಡಿದ್ದೆ, ಅದನ್ನು ತೆಗೆದಾಕ್ಬಿಟ್ರೆ ಹೆಂಗಿರ್ತೀವಿ ಆಮೇಲೆ ನಾವು
ಅನ್ಕೊಂಡಿದ್ರು ಯಾವನು ಎಲ್ಲ ಹೇಳ್ತಾರೆ ಗತ್ತು ಗಾಂಭೀರ್ಯನೇ ಬಾಯಿ ಬಿಡೋದು ಒಬ್ಬೊಬ್ಬನು. ಪೊಲೀಸ್ನವರು ಎಲ್ಲವೂ ನಕ್ಕೊಂಡಿವ ನಾವು ಕೇಳೋ ಥರ ಒಂದು ಕಾಮಿಡಿಯಾಗೇ ಇದ್ದರೆ ಒಂದು ಸೀರಿಯಸ್ ಆಗಿರೋ ವಿಷಯ ಹೇಗಿರುತ್ತೆ ಸರ್? ಯೋಚನೆ ಮಾಡಿದ್ದು ನೀವು ಕಳ್ಳರನ್ನೆಲ್ಲ ಹಿಡಿದ್ಬಿಟ್ಟು ನಾನು ಕಾಮಿಡಿನ ಆಗ್ಬಿಟ್ರೆ ಬರಪ್ಪ ಪಿಕ್ ಪಾಕೆಟ್ ಮಾಡಿದ್ಯಾ ಎಷ್ಟು ಮಾಡಿದ್ಯಾ ಪಿಕ್ ಪಾಕೆಟು ಬಾಯ್ ಬಿಡ್ತಾನ ಅವನು. ಎಷ್ಟು ಮಾಡಿದ್ಯಾ ಪಿಕ್ ಪಾಕೆಟ್ ಅಲ್ಲೇ ಚಿನ್ನ ನೋಡೋಕೆ ಹೆಚ್ಚೆಲ್ಲ ಕಟ್ಟಿ ಕೂತ್ಕೊಳ್ಳ ಹಾಲು ಕುಡಿತೀಯ ಟೀ ಕುಡಿತೀಯ ಬಾಯ್ ಬಿಡ್ತಾನ ಅವನು. ಎಲ್ಲಿ ಮಾಡಿದ್ಯಾ ಕಳ್ತನ? ಆ ಮನೆಗೆ ಹೋಗಿದ್ದ. ಅಯ್ಯೋ ನಿನ್ನ ಮಗನೇ ಕಾಮಿಡಿ ಕುಂಬಾರ್ದೆ ನೀನು, ಅಯ್ಯೋ ನೀನ್ನ ಅಂದ್ಬಿಟ್ಟು ಎರಡು ಬಿಟ್ಬಿಟ್ಟು ಕೇಳಿದ್ರೆ ಮಾತಾಡ್ತಾನೆ. ಆಮೇಲೆ ಬಿಡೋದು ಹೆಂಗೆ ಬಿಡಬೇಕು? ಮಾರ್ಕ್ ಬರ್ದಿರಂಗೆ ಬಿಡಬೇಕು. ಇಲ್ಲ ಮಾನ್ಯ ದಿವಸ ಜಡ್ಜ್ ಮುಂದೆ ತೋರಿಸ್ಬಿಟ್ಟು ಅವ್ನು ಅಲ್ಲಿ ಬೇರೆ ಮರ್ಯಾದೆ ತೆಗಿತಾನೆ. ಅದಕ್ಕೆ ನಾವು ಕಾಮಿಡಿ ಮಾಡ್ಕೊಂಡಿರೋಕ್ಕಾಗಲ್ಲ. ಎಲ್ಲರೂ ಹೇಳ್ತಾರೆ ಪೊಲೀಸ್ನವರು ಒಳ್ಳೆ ಮಿತ್ರರು ಅಂತ. ಒಳ್ಳೆ ಮಿತ್ರರಲ್ವಾ ನಾವು? ಒಳ್ಳೆ ಮಿತ್ರರು, ಎಲ್ಲರಿಗೂ ಒಳ್ಳೆ ಮಿತ್ರರು. ನಿಮಿಷ ಹೇಳ್ತೀನಿ ರಘು ಅವರೇ, ನಮ್ಮ ಜನಗಳಿಂದ ಕೇಳಿ, ಯಾವ ಫಿಲ್ಮ್ ಆ್ಯಕ್ಟ್ರದ್ದು ಫೋನ್ ನಂಬರ್ ಕೇಳಿ ಇದೆ ಅವ್ರ ಹತ್ರ, ಆಟೋಗ್ರಾಫ್ ಕೇಳಿ ಇದೆ, ಫೋಟೋ ಇದೆ. ಒಂದು ಪೊಲಿಟಿಷಿಯನ್ದು ಅವ್ರ ಏರಿಯಾದು ಪೊಲಿಟಿಷಿಯನ್ ಫೋನ್ ನಂಬರ್ ಇಟ್ಟವ್ರ ಕೇಳಿ. ಇಮ್ಮಿಡಿಯೇಟ್ ಬೇಕಾಗೋದು ಅದೇ ತಾನೇ. ರಾತ್ರಿ ಯಾವನಾರು ಸೌಂಡ್ ಮಾಡಿದ್ರೆ ಏನು ಮಾಡಬೇಕು? ಪೊಲಿಟಿಷಿಯನ್ ಫೋನ್ ಮಾಡಬೇಕು. ಇವ್ರ ಹತ್ರ ಎಲ್ಲ ರಾಜಕೀಯದವ್ರ ನಂಬರ್ ಇರ್ತದೆ, ಎಲ್ಲ ಬೇರೆಯವ್ರ ನಂಬರ್ ಇರ್ತದೆ, 108 ನಂಬರ್ ಇರ್ತದೆ. 100 ಇದೆಯಲ್ಲ ಸರ್? ಯಾವುದು 100ಗೆ ಫೋನ್ ಮಾಡಿದ್ರಾಗಲ್ಲ ರೀ. ನಿಯರೆಸ್ಟ್ ಪೊಲಿಟಿಷಿಯನ್ಗೆ ಹೇಳಿ ಫಸ್ಟು. ನಮಗೆ ಆತ್ಮೀಯತೆ ಇರ್ತದೆ. ನೀವು 100ಗೆ ಫೋನ್ ಮಾಡಿ, 100 200ಗೆ ಫೋನ್ ಮಾಡಿ, 200 300ಗೆ ಫೋನ್ ಮಾಡಿಸ್ಲಿ ಇವನು 500 ಆಗೋಗಿರ್ತಾನೆ. ಅದಕ್ಕೆ ಡೈರೆಕ್ಟಾಗಿ ನಾಗಲಿಂಗೇಗೌಡ ಅಂತ ನನ್ನ ಹೆಸರು ಸರ್, ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರೆ ನಮಸ್ಕಾರ, ಬನ್ನಿ ಮಾತಾಡಿಸಿ, ಬನ್ನಿ ಮನೆಗೆ ಒಂದು ಸತಿ. ಬೇಡ ನೀವು ಡ್ಯೂಟಿಲಿ ಹೋಗೋ ಪೊಲೀಸ್ನವ್ರಿಗೆ ಯಾರಿಗಾರು ಒಂದು ಟೀ ಕೊಟ್ಟಿದ್ದೀರಾ ಇದುವರೆಗೂ? ಬನ್ನಿಪ್ಪ ಬಿಸಿಲಲ್ಲಿ ನಿಂತಿದ್ದಿಲ್ಲ ಬನ್ನಿ ಅಂತ ಕೊಟ್ಟಿದ್ದೀರಾ ಯಾರಿಗಾರು? ಇಲ್ಲ ರೀ, ನಮ್ಮನ್ನು ನೀವು ನಿಮ್ಮವರು ಅಂತ ಅನ್ಕೊಂಡೇ ಇಲ್ಲ. ಸುಮ್ಮನೆ ನಾವು ಹೇಳೋದು ಪೊಲೀಸ್ ಅಂದರೆ ಸಹೋದರರು, ಆತ್ಮೀಯರು ಎಲ್ಲ ಹೇಳ್ತಾರೆ. ಒಬ್ಬರು ಬರಲ್ಲ. ಪೊಲೀಸ್ನವ್ರು ಬಂದರೆ ಎಲ್ಲ ಒಳಗೋಗ್ಬಿಡ್ತಾರೆ. ಏನಮ್ಮ ಇವ್ನು ನೋಡ್ದ ನಮಗೆ ಗೊತ್ತಿಲ್ಲ, ನಾವು ಆಚೆನೇ ಇರಲಿಲ್ಲ ಅಂತಾರೆ. ಕೆಲವೊಂದು ನಾವು ಕಣ್ಣರ ನೋಡಿರೋ ದೃಶ್ಯಗಳು ಸರ್, ಈ ತರಕಾರಿ ಮಾಡೋರು, ಹಣ್ಣು ಮಾರೋರು, ಇವ್ರುಗಳ ಹತ್ರ ನಿಮ್ಮ ಕೆಲವು ಸಹ ಉದ್ಯೋಗಿಗಳು ಅವ್ರ ಮನೆಗೆ ತರಕಾರಿ ತೊಗೊಂಡೋಗೋದು, ಹಣ್ಣು ತೊಗೊಂಡೋಗೋದು, ಈ ವೆಂಡರ್ಸ್ಗಳ ಹತ್ರ ತಪ್ಪಲ್ವಾ ಸರ್ ಅದು? ನೀವು ಪೊಲೀಸ್ನವ್ರು ಒಳ್ಳೆಯವ್ರಾಗಬೇಕು, ಪೊಲೀಸ್ನವ್ರು ಎಲ್ಲೂ ಲಂಚ ತಗೋಬೇಕು, ಅವ್ರು ಅವ್ನ ಮನೆಗೆ ಬೇಕಾಗಿದ್ದೆಲ್ಲ ಕೊಡಬೇಕು. ಪೊಲೀಸ್ನವ್ನಿಗೆ 20,000 30,000 ಸಂಬಳ ಕೊಟ್ಬಿಟ್ಟು ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟು ಕಪ್ಪಗಾಗ್ಬಿಟ್ಟು ಅವ್ನೇನು ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಅವ್ನಿಗೆ ನಿಮಗೆ ನಿಮ್ಮ ಮನೆ ನಾಯಿ ಆಗಿರಲಿ, ನಿಮ್ಮ ಮನೆ ಮಕ್ಕಳಾಗಿರಲಿ, ಊಟ ಕೊಡದೆ ಹೋದ್ರೆ ಏನು ಮಾಡ್ತಿದ್ದೆ ಹೇಳಿ? ಪಕ್ಕದ ಮನೆಗೆ ಹೋಗ್ಬಿಡ್ತಿಂತಾರೆ. ಇಲ್ಲ ಫೆರೋಷಿಯಸ್ ಆಗುತ್ತೆ. ನಾವು ಫೆರೋಷಿಯಸ್ ಆಗೋಕ್ಕಾಗಲ್ಲ. ನಾವು ಏನು ಮಾಡಬೇಕು ಅಂದರೆ ಫಸ್ಟು ಹೇಳ್ತೀನಿ, ಡಿಪಾರ್ಟ್ಮೆಂಟ್ನವರು ಆಲ್ವೇಸ್ ದಿಸ್ ಶುಡ್ ಬಿ ಹ್ಯಾಪನ್. ಏನು ಅಂದರೆ ಕಾನ್ಸ್ಟೇಬಲ್ಗೆ ಅವ್ನ ಮಕ್ಕಳಿಗೆ ಸೀಟ್ ಕೊಡಿಸ್ಬೇಕು ಸ್ಕೂಲಲ್ಲಿ. ಅವನೋಗಿ ಕ್ಯೂ ನಿಂತ್ಕೊಳ್ಳಂಗೆ ನಾವು ಕೇಳೋಂಗೆ ಆಗಬಾರ್ದು. ಅವ್ನು ಯಾವಾಗ ಕೇಳ್ತಾನೋ ಅಭ್ಯಾಸ ಆಗೋಯ್ತದೆ ಕೇಳೋದು. 1 ಲಕ್ಷ ಸಂಬಳ 2 ಲಕ್ಷ ಸಂಬಳ ಕೊಡಿ ಪೊಲೀಸ್ನವ್ರಿಗೆ, ಯಾರ್ಯಾರಿಗೂ ಕೂತ್ಕೊಂಡು ಹಿಂಗೆ ಅನ್ನೋರು ಕೊಡ್ತಿರಲ್ಲ, ಪೊಲೀಸ್ನಲ್ಲಿ ಬಿಸಿನಲ್ಲಿ ನಿಂತಿರೋ ಪೊಲೀಸ್ನವ್ರಿಗೆ ಕೊಡಿ. ಯಾವಾಗ ಕೇಳ್ತಾನೆ ನೋಡೋಣ. ನಾವು ಯಾವನು ಕೇಳಲ್ಲ, ಹಸುವಿದ್ದಾಗಲೇ ಕೇಳೋದು. ಯಾವಾಗ ಹಸು ನೀವು ಸೃಷ್ಟಿ ಮಾಡಿಟ್ಟಿರೋದು, ಬಿಸಿಲಲ್ಲಿ ನಿಂತ್ಕೊಂಡು ಸತ್ಕೊಂಡು ಅವನೊಂದು ಒಂದು kg ಕಿತ್ತಳೆ ಹಣ್ಣು ಕೈಯಿಂದ ದುಡ್ಡು ಕೊಟ್ಟು ತೊಗೊಂಡೋದ್ರು ಹೊಡ್ಕೊಂಡು ಹೋಯ್ತಾನೆ ನೋಡು ಅಂತಾರೆ. ಹೆಂಗಿದ್ರು ಅಂತಾರಲ್ಲ ಅಂತ ತಗೊಂಡೋಗ್ತಾರೆ. ಪೊಲೀಸ್ನವ್ನು ಅಷ್ಟು ಬೆಳಗ್ಗೆಯಿಂದ ನಿಂತ್ಬಿಟ್ಟು ಡ್ಯೂಟಿನಲ್ಲಿ ಟ್ರಾಫಿಕ್ ಡ್ಯೂಟಿ ಮಾಡಿರ್ತಾನೆ, ಇನ್ನೊಂದು ಡ್ಯೂಟಿ ಮಾಡಿರ್ತಾನೆ. ಬಸ್ನಲ್ಲಿ ಹೋಗ್ಬೇಕಾದ್ರೆ ಯಾರು ಎದ್ಬಿಟ್ಟು ಪಾಪ ಬೆಳಗ್ಗಿಂದ ನಿಂತ ಕೂತ್ಕೊಳ್ಳಿ ಅಂತ ಒಂದು ಸೀಟ್ ಕೊಟ್ಟವ್ರ ಯಾರಿಗಾರು? ಫುಟ್ಬಾಲ್ ಮೇಲೆ ನಿಂತ್ಕೊಂಡು ಹೋಗ್ಬೇಕು ನಾವು. ನೋಡಿ ಅಮೆರಿಕಾದಲ್ಲಿ ಯಾವ ಪೊಲೀಸಲ್ಲಿ ಲಂಚ ತಗೊಳ್ಳಲ್ಲ ಅಂತಾರೆ. ಯಾಕೆ ತಗೊಳ್ಳಲ್ಲ? ಅವ್ನಿಗೆ ಸಂಬಳ ಎಷ್ಟು ಕೇಳಿ ಅವ್ನಿಗೊಂದು ಕಾರ್ ಕೊಟ್ಟಿರ್ತಾರೆ. ಪೊಲೀಸ್ನವ್ನು ಕಾರಲ್ಲಿ ಹೋಯ್ತಾನೆ ಸಾಯಂಕಾಲ ಮನೆಗೆ, ಇನ್ನು ಸ್ಕೂಟ್ರೂ ಇರೋದಿಲ್ಲ, ಯಾರಿಗಾರು ಕೈ ತೋರಿಸ್ಬೇಕು. ಅವನೇನು ಕೂರಿಸ್ಕೊತಾನೆ ಗೊತ್ತಾ? ಅವ್ನು ಕುಡಿದು ಬಂದಿರ್ತಾನೆ, ಪೊಲೀಸ್ನವ್ನು ಡ್ರಾಪ್ ಕೊಡ್ತಾನೆ, ಯಾಕಂದರೆ ಬೇರೆ ಪೊಲೀಸ್ನವ್ರು ಹಿಡಿಯಲ್ಲ. ಈ ಥರ ಟೆಕ್ನಾಲಜಿ ಇದೆ, ನಮ್ಗೆ ಭಾಳ ಕಷ್ಟ ಇದೆ. ನೀವು ಅವನ್ನೇ ಹಸುವಾಗಿ ಇಟ್ಬಿಟ್ಟು ಕಾನೂನು ರಕ್ಷಣೆ ಮಾಡಿ ಅಂದರೆ. ಸಿನಿಮಾಗಳಲ್ಲಿ ನಾವುಗಳು ಅಂದರೆ ತುಂಬ ನಿಮ್ಮನ್ನು ವಿಜೃಂಭಸ್ ಕೂಡ ಇದ್ದೀವಿ, ಕೆಲವು ಕಡೆ ತುಂಬ ಬಫೂನ್ಗಳ ಥರನೂ ಬಳಸ್ಕೊಂಡಿದ್ದೀವಿ. ಅದು ಮಾಡಿದ ತಪ್ಪು. ಅಂಥದ್ದೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಮರ್ಡ್ರಲ್ಲ ಆದಮೇಲೆ ಲಾಸ್ಟಲ್ಲಿ ಬರ್ತಾರಂತೆ ಪೊಲೀಸ್ನವರು. ಇನ್ನೇನು ಮೊದಲೇ ಬಂದು ನಿಂತ್ಕೊಂಡು ವಿಲನ್ ಅರೆಸ್ಟ್ ಮಾಡ್ಕೊಂಡಿದ್ರೆ ಸಿನಿಮಾ ನಿಮ್ಮ ತಾತ ತೆಗಿತಾನೆ. ಆಮೇಲೆ ಯಾರು ತೆಗಿತಾರೆ? ಒಂದು ಪೊಲೀಸ್ ಸ್ಟೇಷನಲ್ಲಿ ಇವತ್ತು 11 ಗನ್ ಇಟ್ಕೊಂಡ್ಬಿಟ್ಟು ಅದಕ್ಕೊಂದು ಚಾಕು ಸಿಗಿಸ್ಬಿಟ್ಟು ಅದನ್ನು 24/18 ತಗೋ ಅಂದ್ಬಿಟ್ಟು ನಂಬರ್ ಹಾಕಿ ಕೊಟ್ಬಿಟ್ಟು 4 ಬೇಡಿ ನೇತಾಕಿರ್ತಾರೆ. ಇದೇ ಅಲ್ವಾ ನೀವು ಸಿನಿಮಾದಲ್ಲಿ ತೋರಿಸೋ ಪೊಲೀಸ್ ಸ್ಟೇಷನ್? ನಿಜ ಜೀವನದಲ್ಲೂ ಅದೇ ಇರೋದು. ಹಂಗಿರ್ಬಾರ್ದು ಪೊಲೀಸ್ ಸ್ಟೇಷನ್ನು. ಒಂದೊಂದು ಕಾನ್ಸ್ಟೇಬಲ್ ಹತ್ರನೂ ಒಂದು ಸಣ್ಣ ರಿವಾಲ್ವರ್ ಇರಬೇಕು, ಆಟೋಮೆಟಿಕ್ ಇರಬೇಕದು. ಒಂದೊಂದು ಪೊಲೀಸ್ನವನ ಹತ್ರನೂ ಅತ್ಯಂತ ವೇಗವಾಗಿ ಹೋಗೋ ಒಂದು 2 ವೀಲರು 4 ವೀಲರ್ ಇರಬೇಕು. ಎಲ್ಲ ಇನ್ಸ್ಪೆಕ್ಟರ್ಗಳಿಗೂ ಒಂದು ಫಾಸ್ಟೆಸ್ಟ್ ವೆಹಿಕಲ್ ಕೊಡಬೇಕು. ಅದಕ್ಕಿಂತ ಫಾಸ್ಟ್ ಬೇರೆ ಯಾವ ವೆಹಿಕಲ್ ಇರಬಾರ್ದು ರೋಡಲ್ಲಿ. ಯಾಕಂದರೆ ಬೇರೆಯವ್ರನ್ನ ಹಿಡಿಯೋದು ನಾವು ಹೆಂಗೆ? ನೀವು ಎಲ್ಲರೂ ಜಾಗ್ವಾರು ಕೊಟ್ಬಿಟ್ಟು, ಅದು ದೊಡ್ಡ ಗಾಡಿಗಳ ಕೊಟ್ಬಿಟ್ಟು, ಎಲ್ಲ ಲಕ್ಸುರಿಯಸ್ ಗಾಡಿ ಕೊಡಿ, ಸ್ಪೀಡಾಗಿ ಹೋಗೋ ಗಾಡಿಗಳೆಲ್ಲ ಕೊಟ್ಬಿಟ್ಟು ನಮಗೆ ಹೋದರೆ ನಮಗೆ ಫಾಸ್ಟೆಸ್ಟ್ ಕೊಡಿ ಸರ್, ವೈರ್ಲೆಸ್ ಕೊಡಿ. ನಾವು ಎಲ್ಲೋದ್ರೂ ಅಲ್ಲಿ ವೈರ್ಲೆಸ್, ಎಲ್ಲ ಕಾನ್ಸ್ಟೇಬಲ್ ಹತ್ರನೂ ಒಂದೊಂದು ವೈರ್ಲೆಸ್ ಇರಬೇಕು, ಎಲ್ಲ ಇನ್ಸ್ಪೆಕ್ಟ್ರೂ ರೆಡಿಯಾಗಿರಬೇಕು. ಏನಿಲ್ಲ, ನಮಗೆ ಒಂದು ಬಂದೂಕ ಏನಾದ್ರು ದುಶುಮ್ ಅಂತ ಹೊಡೆದ್ರೆ 6 ಬುಲೆಟಲ್ಲಿ ಏನು ಮಾಡ್ದಪ್ಪ 2 ಬುಲೆಟು ಅಂತ ಕೇಳ್ತಾರೆ, ಲೆಕ್ಕ ಕೊಡ್ಬೇಕು ನಾವು. ಅದೇ ಕಳ್ಳರು ಆಟೋಮೆಟಿಕ್ ಗನ್ ಇಟ್ಕೊಂಡಿರ್ತಾರೆ.
ಪೊಲೀಸ್ನ ಆಟೋಮೆಟಿಕ್ ಮಾಡಿ, ಫಾಸ್ಟೆಸ್ಟ್ ಮಾಡಿ, ಹೈಯೆಸ್ಟ್ ಪೇ ಮಾಡಿ. ಹೆಂಗಿರ್ತದೆ ಪೊಲೀಸು? ಕಾನೂನನ್ನ ಕಾಪಾಡೋನು ಫಸ್ಟ್ ಅವನ್ನ ಕಾಪಾಡ್ಕೊಳಕ್ಕೆ ಅವ್ನಿಗೆ ಶಕ್ತಿ ಕೊಡಬೇಕು. ರಿಟೈರ್ ಆದ್ಮೇಲೆ ನಮ್ಮ ಗತಿ ಏನು ಗೊತ್ತಾ ನಿಮಗೆ? ಒಂದು ಗನ್ನು ಇರಲ್ಲ ನಮ್ಮ ಹತ್ರ, ಒಂದು ಮನೇನೂ ಇರಲ್ಲ. ಆವಾಗ ಇಷ್ಟು ವರ್ಷ ಮಾಡಿರ್ತೀವಲ್ಲ ಶಿಕ್ಷೆಗಳು, ಅದಕ್ಕೆ ಯಾವನಾರು ಬಂದು ಹೊಡೆದ್ರೆ ಯಾರು ಕೇಳ್ತಾರೆ? ಇವಾಗ ಅಟ್ಲೀಸ್ಟ್ ನೀವು ಟಿಂಚರ ತೆಕ್ಕೆ, ಬ್ಯಾಟ್ರಿ ಹೆಚ್ಚಿಗೆ ಏನೇನೋ ಹಾಕೋಕ್ಕೆ ದುಡ್ಡು ಕೊಡ್ತೀರಿ ನಮಗೆ. ಹಾಸ್ಪಿಟಲ್ ಕೊಡ್ತೀವಿ. ರಿಟೈರ್ ಆದಮೇಲೆ ಯಾರು ಕೊಡ್ತಾರೆ ನಮಗೆ? ಬರೀ ಪೆನ್ಷನಲ್ಲಿ ಜೀವನ ಮಾಡಬೇಕು. ಆವಾಗ ಯಾರು ಈ ಜೈಲ್ಗೆ ಹೋಗಿರೋ ಕೈದಿ ವಾಪಸ್ ಬಂದ್ಬಿಟ್ಟು ನಮ್ಮ ಸಾಯಿಸ್ಬಿಟ್ರೆ? ಅದಕ್ಕೆ ದುಡ್ಡು ಮಾಡ್ಕೋಬೇಕು. ಏನಕ್ಕೆ? ಜೀವನ ಸೆಟಲ್ ಮಾಡ್ಕೊಳ್ಳೋಕ್ಕೆ. ನಾವು ಯಾವಾಗ ಸಾಯ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸಾಯಿಸೋಕ್ಕೆ, ಹೊಡಿಯೋಕ್ಕೆ, ಗಿಡಿಯೋಕ್ಕೆ ಎಲ್ಲ ನಮ್ಮನ್ನು ಬಿಡ್ತಾರೆ. ಆಮೇಲೆ ಅವ್ರು ಒಳ್ಳೆಯವರಾಗ್ಬಿಟ್ಟು ಬಿಳಿ ಬಟ್ಟೆ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ. ನನ್ನ ಮಾತು ಎತ್ತಿದ್ರೆ ನೀನು ತಪ್ಪಿ ಎದುರಿಸ್ತೀನಿ, ನೀನು ಊರು ಬಿಡಿಸ್ತೀನಿ, ನಿನಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂದ್ಕೊಂಡೇ ಜೀವನ ಮಾಡಿದ್ದಾರೆ. ನಾವೇನು ಕಾನೂನು ಕಾಪಾಡೋಣ? ನಮ್ಮನ್ನೇ ನಾವು ಕಾಪಾಡ್ಕೊಳಕ್ಕಾಗ್ತಾಯಿಲ್ಲ. ಅದಕ್ಕೆ ಫಸ್ಟು ನಮ್ಮನ್ನು ನಾವು ಕಾಪಾಡ್ಕೋಬೇಕಾದ್ರೆ ಸರ್ಕಾರ ನಮಗೆ ರೆಸ್ಪೆಕ್ಟ್ ಜೊತೆಯಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಮಾಡಿಬಿಟ್ಟು ಒಳ್ಳೆ ಪೇಮೆಂಟ್ ಕೊಡಬೇಕು. ಆವಾಗ ಕ್ರೈಮ್ ಇರಲ್ಲ. ಅದು ವಂಡರ್ಫುಲ್ ಸರ್. ಥ್ಯಾಂಕ್ ಯು ದಯಾನಂದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ನಮ್ಮ ಶ್ರೀಸಾಮಾನ್ಯರ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ರಿ. ಸ್ನೇಹಿತರೆ, ಇದು ಒಬ್ಬೊಂದು ಕಾಲ್ಪನಿಕ ಪಾತ್ರ. ಆದರೂ ಈ ಕಾಲ್ಪನಿಕ ಪಾತ್ರದಲ್ಲಿ ನಮ್ಮ ಈ ಸತ್ಯಲೋಕದಲ್ಲಿ ಸಾಕಷ್ಟು ಸತ್ಯಗಳು ನಾವು ಏನು ಅಳವಡಿಸ್ಕೋಬೇಕು ಅಥವಾ ನಮ್ಮ ವ್ಯವಸ್ಥೆ, ನಮ್ಮ ಸಮಾಜಕ್ಕೆ ಸರ್ಕಾರ ಏನು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ದಯಾನಂದ್ ಅವರು ಅದ್ಭುತವಾಗಿ ಹೇಳ್ಕೊಟ್ರು. ಧನ್ಯವಾದಗಳು ದಯಾನಂದ್ ಅವರೇ, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಮತ್ತೆ ಮುಂದಿನ ಕಚಗುಡಿಯಲ್ಲಿ ಇನ್ನಷ್ಟು ನಗುವಿನ ಹಾವಳಿಯೊಂದಿಗೆ ಇನ್ನೊಂದು ಸತ್ಯದ ಪಾತ್ರದಲ್ಲಿ ಭೇಟಿಯಾಗ್ತೀವಿ. ನಮಸ್ಕಾರ, ಥ್ಯಾಂಕ್ ಯು. ಟ್ಯಾಕ್ಸ್ ಕಟ್ಟದೆ ಸಾಯಂಕಾಲ ಐ ವಾಂಟ್ ಟು ಅವಾಯ್ಡ್ ಟ್ಯಾಕ್ಸ್, ಐ ವಾಂಟ್ ಟು ಅವಾಯ್ಡ್, ಯು ಅವಾಯ್ಡ್ ಟ್ಯಾಕ್ಸ್, ಡೋಂಟ್ ಪೇ ಟ್ಯಾಕ್ಸ್ ಅಂತ ಲೆಕ್ಕಾಚಾರ ಆಗ್ತಾರಲ್ಲ. ನಾವಲ್ಲ. ಸಾಯಂಕಾಲ ಕರೆಕ್ಟಾಗಿ 5:30, 6:30 ಆಯ್ತಾ ಇದ್ದಂಗೆ ಟ್ಯಾಕ್ಸ್ ಕೊಟ್ಬಿಟ್ಟು